ನಮಸ್ತೆ, ನಾನು ಅಶ್ವಿನಿ. ನೀವು ನೋಡ್ತಾ ಇದ್ದೀರಾ ಕನ್ನಡ ಅನ್ಬಾಕ್ಸ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಎಲ್ಲರಿಗೂ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ. ಈ ಇಂಡಿಪೆಂಡೆನ್ಸ್ ಡೇ ಸ್ಪೆಷಲ್ ಆಗಿ ನಾಯ್ಸ್ ಅವರು ಬಜೆಟ್ ಅಲ್ಲಿ ಒಂದು ಸೂಪರ್ ಆದ TWS ನ ಲಾಂಚ್ ಮಾಡ್ತಿದ್ದಾರೆ. ಅದ್ಯಾವುದು ಅಂದ್ರೆ ನಾಯ್ಸ್ ಬಡ್ಸ್ VS102 Neo. ಇವತ್ತು ನಾನು ಇದನ್ನ ಅನ್ಬಾಕ್ಸ್ ಮಾಡಿ ನಿಮ್ ಜೊತೆ ಹಾನೆಸ್ಟ್ ರಿವ್ಯೂನ ಶೇರ್ ಮಾಡ್ತೀನಿ. ಇದು ರಿಯಲಿ ವರ್ತ್ ಪರ್ಚೇಸ್ ಮಾಡೋದು. ಪ್ರೈಸ್ ಎಷ್ಟು ಕಲರ್ಸ್ ಅಲ್ಲಿ ಅವೈಲೇಬಲ್ ಇದೆ, ಏನೆಲ್ಲ ಫೀಚರ್ಸ್ ಇದೆ, ಇದ್ರ ಬಗ್ಗೆ ಡೀಟೇಲ್ ಇನ್ಫಾರ್ಮೇಶನ್ ನಿಮ್ ಜೊತೆ ಶೇರ್ ಮಾಡ್ತೀನಿ. ಇನ್ನೇನು ವೇಟ್ ಮಾಡೋದು, ಲೆಟ್ಸ್ ರೋಲ್ ದ ಇಂಟ್ರೋ ಅಂಡ್ ಲೆಟ್ us make this unboxing more interesting. ಬಾಕ್ಸ್ ನೋಡೋದಕ್ಕೆ ಈ ತರ ಇದೆ. ಬಾಕ್ಸ್ ಮೇಲೆ ನಾವು ನಾಯ್ಸ್ ಅವರ ಬ್ರಾಂಡಿಂಗ್ ನ ನೋಡಬಹುದು. ಸೈಡ್ ಅಲ್ಲಿ ಕೆಲವೊಂದು ಸ್ಪೆಸಿಫಿಕೇಶನ್ಸ್ ನ ಲಿಸ್ಟ್ ಡೌನ್ ಮಾಡಿದ್ದಾರೆ. ಇನ್ನೊಂದು ಸೈಡ್ ಅಲ್ಲಿ ಪ್ರೌಡ್ಲಿ ಡಿಸೈನ್ಡ್ ಇನ್ ಇಂಡಿಯಾ ಅಂತ ಮೆನ್ಷನ್ ಮಾಡಿದ್ದಾರೆ. ಬ್ಯಾಕ್ ಸೈಡ್ ಬಂದು ನಮ್ಗೆ ನಮ್ ಇಂಡಿಯಾಸ್ ನಂಬರ್ 2 TWS ಬ್ರ್ಯಾಂಡ್, ಇಂಡಿಯಾಸ್ ನಂಬರ್ 1 ಸ್ಮಾರ್ಟ್ ವಾಚ್ ಬ್ರ್ಯಾಂಡ್ ಅಂತ ಮೆನ್ಷನ್ ಮಾಡಿದ್ದಾರೆ. ಇನ್ನು ಈ ಸ್ಮಾರ್ಟ್ ವಾಚ್ ನ ಬಾಕ್ಸ್ ಪ್ರೈಸ್ ಬಗ್ಗೆ ಮಾತಾಡಬೇಕು ಅಂದ್ರೆ ಪ್ರೈಸ್ ಬಂದು ನಮಗೆ 3499 ಇದೆ. ಬಟ್ ಆಗಸ್ಟ್ 15 ಫ್ಲಿಪ್ಕಾರ್ಟ್ ಅಂಡ್ ನಾಯ್ಸ್ ಅಫಿಷಿಯಲ್ ವೆಬ್ಸೈಟ್ ಅಲ್ಲಿ ಜಸ್ಟ್ ಫಾರ್ 999 ಗೆ ಈ TWS ನ ಲಾಂಚ್ ಮಾಡ್ತಿದ್ದಾರೆ. ಅದಾದ್ಮೇಲೆ ಪ್ರೈಸ್ ಕೂಡ ಡೆಫಿನೆಟ್ಲಿ ಇನ್ಕ್ರೀಸ್ ಆಗುತ್ತೆ ಫಾರ್ 1499. ನೀವೇನಾದ್ರೂ TWS ನ ಪರ್ಚೇಸ್ ಮಾಡಬೇಕು ಅಂದ್ರೆ ಲಾಂಚ್ ಡೇನೆ ಪರ್ಚೇಸ್ ಮಾಡಿ. ಇನ್ನ ಈ TWS ಬಂದು ನಮಗೆ 5 ಡಿಫರೆಂಟ್ ಕಲರ್ಸ್ ಅಲ್ಲಿ ಅವೈಲೇಬಲ್ ಇದೆ. ನನ್ನ ಹತ್ರ ಆಲಿವ್ ಗ್ರೀನ್ ಕಲರ್ ಇದೆ. ಸೊ ಬನ್ನಿ ಈಗ ಪ್ಯಾಕೇಜ್ ಓಪನ್ ಮಾಡೋಣ, TWS ಹೇಗಿದೆ ಅಂತ ನೋಡೋಣ. ಬಾಕ್ಸ್ ಓಪನ್ ಮಾಡಿದ ತಕ್ಷಣ ನಾವಿಲ್ಲೊಂದು ಸ್ಮಾಲ್ ಪ್ಯಾಕೇಜ್ ನ ನೋಡಬಹುದು. ಆಬ್ವಿಯಸ್ಲಿ ಇದ್ರಲ್ಲಿ ನಮಗೆ ಡಾಕ್ಯುಮೆಂಟೇಶನ್ ಕೊಟ್ಟಿರ್ತಾರೆ ಅಷ್ಟೇ. ನಾಯ್ಸ್ ಮೇಕರ್ ಸ್ಟಿಕ್ಕರ್ ನ ನೋಡಬಹುದು. ರಿಜಿಸ್ಟರ್ ಯುವರ್ ವಾರಂಟಿ, ವಿ ಆರ್ ಗ್ರೇಟ್ಫುಲ್ ಅಂತ ಮೆನ್ಷನ್ ಮಾಡಿದ್ದಾರೆ. ಹೇಗೆ ಈ TWS ನ ಯೂಸ್ ಮಾಡೋದು ಅಂತ ಡೀಟೇಲ್ ಇನ್ಫಾರ್ಮೇಶನ್ ನಿಮಗೆ ಯೂಸರ್ ಮ್ಯಾನ್ಯುಯಲ್ ಅಲ್ಲಿ ಕೊಟ್ಟಿರ್ತಾರೆ. ಸಿಲಿಕಾನ್ ಟಿಪ್ಸ್, ಟೈಪ್ ಸಿ ಚಾರ್ಜಿಂಗ್ ಕೇಬಲ್. ಅಂಡ್ ಈಗ ನಮ್ಮ ಮೇನ್ ಪ್ರಾಡಕ್ಟ್ ಕೇಸ್ ಬರೋಣ. ಎಸ್, ಕೇಸ್ ನೋಡೋದಕ್ಕೆ ಸಿಕ್ಕಾಪಟ್ಟೆ ಚಿಕ್ಕದಾಗಿದೆ ಅಂಡ್ ಕಲರ್ ಕೂಡ ಅಷ್ಟೇ ತುಂಬಾನೇ ಡಿಫ್ರೆಂಟ್ ಆಗಿದೆ. ಮ್ಯಾಟ್ ಫಿನಿಶ್ ನ ಕೊಟ್ಟಿದ್ದಾರೆ. ಸೊ ಫಸ್ಟ್ ಇದನ್ನ ಅನ್ರ್ಯಾಪ್ ಮಾಡೋಣ. ನೋಡಿ ಎಷ್ಟು ಕ್ಯೂಟ್ ಆಗಿದೆ ಅಂತ. ಸಿಕ್ಕಾಪಟ್ಟೆ ಕಾಂಪ್ಯಾಕ್ಟ್ ಆಗಿದೆ, ತುಂಬಾನೇ ಚಿಕ್ಕದಾಗಿದೆ, ಈಸಿ ಟು ಕ್ಯಾರಿ. ವಾವ್. ಇನ್ನು ಈ TWS ನ ಓವರ್ವ್ಯೂ ಬಗ್ಗೆ ಮಾತಾಡ್ಬೇಕು ಅಂದ್ರೆ ಕೇಸ್ ನೋಡೋದಕ್ಕೆ ಈ ತರ ಇದೆ. ಸೀರಿಯಸ್ಲಿ ನೋಡೋದಕ್ಕೆ ಸಿಕ್ಕಾಪಟ್ಟೆ ಕಾಂಪ್ಯಾಕ್ಟ್ ಅಂಡ್ ಕ್ಯೂಟ್ ಆಗಿ ಕಾಣಿಸ್ತಿದೆ. ಅಂಡ್ ಕಲರ್ ಕೂಡ ಅಷ್ಟೇ ಸಖತ್ತು ಯೂನಿಕ್ ಆಗಿ ಅನಿಸ್ತಾ ಇದೆ. ಅಂಡ್ ತುಂಬಾನೇ ಚಿಕ್ಕದು ಗೊತ್ತಾ. ಸೈಜ್ ಬಂದು ಜಸ್ಟ್ ನಮಗೆ 4.2 ಸೆಂಟಿಮೀಟರ್ ಮಾತ್ರ ಇರೋದು. ಸೀರಿಯಸ್ಲಿ ತುಂಬಾನೇ ಚೆನ್ನಾಗಿದೆ. ಇನ್ನು ಕೇಸ್ ಮೇಲೆ ನಾವು ನಾಯ್ಸ್ ಅವರ ಬ್ರಾಂಡಿಂಗ್ ನ ನೋಡಬಹುದು. ಕೆಳಗಡೆ ಬಂದು ನಾವು LED ಲೈಟ್ ಇಂಡಿಕೇಟರ್ ನ ನೋಡಬಹುದು. ಬ್ಯಾಕ್ ಸೈಡ್ ಬಂದು ನಮಗೆ ಟೈಪ್ ಸಿ ಚಾರ್ಜಿಂಗ್ ಪೋರ್ಟ್ ನ ಕೊಟ್ಟಿದ್ದಾರೆ. ಇನ್ನು ಓಪನ್ ಮೆಕ್ಯಾನಿಸಮ್ ಬಂದು ನಮಗೆ ಈ ತರ ಇದೆ. ಅಂಡ್ ಪರವಾಗಿಲ್ಲ, ಹಿಂಜಸ್ ಕೂಡ ಅಷ್ಟೇ ಈ ಬಜೆಟ್ ಅಲ್ಲಿ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ಇನ್ನು ಇಯರ್ ಬಡ್ಸ್ ಬಗ್ಗೆ ನಾವು ಮಾತಾಡಬೇಕು, ಎಸ್ಪೆಷಲಿ ಡಿಸೈನ್ ಬಗ್ಗೆ. ಇದ್ರಲ್ಲಿ ನಮಗೆ ಫ್ಲೈ ಬರ್ಡ್ ಡಿಸೈನ್ ನ ಕೊಟ್ಟಿದ್ದಾರೆ. ಸಖತ್ ಯೂನಿಕ್ ಆಗಿ ಅನಿಸ್ತಿದೆ. ಅಂಡ್ ಕ್ವಾಲಿಟಿ ಕೂಡ ಅಷ್ಟೇ ತುಂಬಾನೇ ಚೆನ್ನಾಗಿದೆ. ಅಂಡ್ ಈಚ್ ಇಯರ್ ಬಡ್ ಅಲ್ಲಿ ನಮಗೆ ಕ್ವಾಡ್ ಮೈಕ್ ಸೆಟಪ್ ನ ಕೂಡ ಕೊಟ್ಟಿದ್ದಾರೆ. ಇದರಿಂದ ನಮಗೆ ಎನ್ವಿರಾನ್ಮೆಂಟಲ್ ನಾಯ್ಸ್ ಕ್ಯಾನ್ಸಲೇಷನ್ ಕೂಡ ಆಗುತ್ತೆ. ಸೊ ಇದರಿಂದ ನಮ್ಗೆ ಏನಾಗುತ್ತೆ ಅಂದ್ರೆ ಆಚೆ ಕಡೆ ನಾಯ್ಸ್ ಎಲ್ಲ ಆಲ್ಮೋಸ್ಟ್ ಬ್ಲಾಕ್ ಆಗುತ್ತೆ. ಅಂಡ್ ಆಡಿಯೋ ಕ್ವಾಲಿಟಿ ಕೂಡ ತುಂಬಾನೇ ಚೆನ್ನಾಗಿರುತ್ತೆ. ಇನ್ನು ಸಿಲಿಕಾನ್ ಟಿಪ್ಸ್ ನೋಡೋದಕ್ಕೆ ಈ ತರ ಇದೆ. ಅಂಡ್ ಸ್ಟೆಮ್ ಕೂಡ ಅಷ್ಟೇ ಮೀಡಿಯಂ ಆಗಿದೆ, ತುಂಬಾ ದೊಡ್ಡದಾಗೇನು ಇಲ್ಲ. ಓವರ್ ಆಗಿ ಇಯರ್ಬಡ್ಸ್ ಕ್ವಾಲಿಟಿ ಅಂತೂ ತುಂಬಾನೇ ಚೆನ್ನಾಗಿದೆ ಅಂತ ಹೇಳ್ಬೋದು. ಇನ್ನು ಈ TWS ನ ಸ್ಪೆಸಿಫಿಕೇಶನ್ ಬಗ್ಗೆ ಮಾತಾಡಬೇಕು ಅಂದ್ರೆ ಇದ್ರಲ್ಲಿ ನಮಗೆ 11mm ಡ್ರೈವರ್ಸ್ ನ ಕೂಡ ಕೊಟ್ಟಿದ್ದಾರೆ. ಇದರಿಂದ ನಮಗೆ ಆಡಿಯೋ ಕ್ವಾಲಿಟಿ ಎಲ್ಲ ತುಂಬಾನೇ ಚೆನ್ನಾಗಿರುತ್ತೆ. ಅಂಡ್ ಬ್ಲೂಟೂತ್ ವರ್ಷನ್ ಬಂದು 5.3 ಹೈಪರ್ ಸಿಂಕ್ ನ ಸಪೋರ್ಟ್ ಮಾಡುತ್ತೆ. ಅಂಡ್ ಇದ್ರಲ್ಲಿ ನಮಗೆ ENC ಇರೋದ್ರಿಂದ ನಮಗೆ ನಾಯ್ಸ್ ಎಲ್ಲ ಸಿಕ್ಕಾಪಟ್ಟೆ ಬ್ಲಾಕ್ ಆಗುತ್ತೆ. ಅಂಡ್ ಲೋ ಲೇಟೆನ್ಸಿ ಬಂದು ಅಪ್ ಟು 50 ms ವರೆಗೂ ಇದೆ. ಅಂಡ್ ಇದ್ರಲ್ಲಿ ನಮಗೆ IPX5 ವಾಟರ್ ಅಂಡ್ ಡಸ್ಟ್ ರೆಸಿಸ್ಟೆಂಟ್ ಕೂಡ ಇದೆ. ಇನ್ನು ಈ TWS ನ ಬ್ಯಾಟರಿ ಬಗ್ಗೆ ಮಾತಾಡಬೇಕು ಅಂದ್ರೆ ಒನ್ಸ್ ಫುಲ್ ಚಾರ್ಜ್ ಮಾಡಿದ್ರೆ ನಮಗೆ ಅಪ್ ಟು 40 hours ವರೆಗೂ ಪ್ಲೇ ಟೈಮ್ ಬರುತ್ತೆ. ಅಂಡ್ ಈಚ್ ಇಯರ್ ಬಡ್ ಬಂದು ನಮಗೆ 7 hours ವರೆಗೂ ಪ್ಲೇ ಟೈಮ್ ಕೊಡುತ್ತೆ. ಈ TWS ಬಂದು ನಮಗೆ ಇನ್ಸ್ಟಾ ಚಾರ್ಜ್ ನ ಕೂಡ ಸಪೋರ್ಟ್ ಮಾಡುತ್ತೆ. ಜಸ್ಟ್ ನೀವು 10 minutes ಚಾರ್ಜ್ ಮಾಡಿದ್ರೆ ಸಾಕು, ನಮಗೆ 120 minutes ವರೆಗೂ ಪ್ಲೇ ಟೈಮ್ ಬರುತ್ತೆ. ಫ್ರೆಂಡ್ಸ್, ನಾನು ನಿಮ್ಗೆ ಆಲ್ರೆಡಿ ಹೇಳಿದೀನಿ ಈ TWS ಅಲ್ಲಿ ನಮಗೆ ಬ್ಲೂಟೂತ್ ವರ್ಷನ್ ಬಂದು 5.3 ಇದೆ. ಅದ್ರ ಜೊತೆಗೆ ನಮಗೆ ಹೈಪರ್ ಸಿಂಕ್ ನ ಕೂಡ ಸಪೋರ್ಟ್ ಮಾಡುತ್ತೆ. ಇದರಿಂದ ಪೇರಿಂಗ್ ಅಲ್ಲಿ ಯಾವುದೇ ಒಂದು ಇಶ್ಯೂಸ್ ಇರಲ್ಲ. ಸಿಕ್ಕಾಪಟ್ಟೆ ಫಾಸ್ಟ್ ಅಂಡ್ ಎಫಿಷಿಯಂಟ್ ಆಗಿ ಪೇರಿಂಗ್ ಆಯ್ತು. ಸೊ ಬನ್ನಿ ಈಗ ಇಯರ್ ಬಡ್ಸ್ ನ ವೇರ್ ಮಾಡೋಣ. ಕಂಫರ್ಟಬಲ್ ಆಗಿದೆಯಾ ಇಲ್ವಾ ಅಂತ ಚೆಕ್ ಮಾಡೋಣ. ಅದ್ರ ಜೊತೆಗೆ ಹಾಡುಗಳು ಕೇಳ್ತೀನಿ, ಆಡಿಯೋ ಕ್ವಾಲಿಟಿ ಹೇಗಿದೆ ಅಂತ ನಿಮ್ಗೆ ಹೇಳ್ತೀನಿ. ಅಂಡ್ ಮರ್ತಿದ್ದೆ ಹೇಳೋದು, ಎಕ್ಸಾಕ್ಟ್ಲಿ ನನ್ನ ಡ್ರೆಸ್ಗೆ ಅದು ಪ್ರಾಪರ್ ಆಗಿ ಮ್ಯಾಚ್ ಕೂಡ ಆಗ್ತಿದೆ. ಎಸ್, ಈಗ ವೇರ್ ಮಾಡಿದೀನಿ, ಪ್ರಾಪರ್ ಆಗಿ ಫಿಟ್ ಆಗಿದೆ. ನನ್ಗೆ ಎಷ್ಟೇ ಕತ್ತಲಾಡಿಸಿದ್ರು ಅದು ಬೀಳ್ತಾ ಇಲ್ಲ, ಪ್ರಾಪರ್ ಆಗಿ ಫಿಟ್ ಆಗಿದೆ. ಅಂಡ್ ನಮ್ಗೆ ಎಕ್ಸ್ಟ್ರಾ ಪೇರ್ ಆಫ್ ಸಿಲಿಕಾನ್ ಟಿಪ್ಸ್ ಕೂಡ ಕೊಟ್ಟಿದ್ದಾರೆ. ಸೊ ನಿಮ್ಗೆ ಏನಾದ್ರೂ ಆ ಸಿಲಿಕಾನ್ ಟಿಪ್ ಸೈಜ್ ಫಿಟ್ ಆಗಿಲ್ಲ ಅಂದ್ರೆ ಬೇಕಂದ್ರೆ ನೀವು ಎಕ್ಸ್ಚೇಂಜ್ ಕೂಡ ಮಾಡ್ಕೋಬಹುದು. ಬಟ್ ನನ್ಗೆ ಇದು ಪ್ರಾಪರ್ ಆಗಿ ಫಿಟ್ ಆಗಿದೆ ಅಂತಾನೆ ಹೇಳ್ಬೋದು. ಸೊ ಬನ್ನಿ ಈಗ ಕೆಲವೊಂದು ಸಾಂಗ್ಸ್ ಕೇಳೋಣ. ಫ್ರೆಂಡ್ಸ್, ಇನ್ನು ಆಡಿಯೋ ಕ್ವಾಲಿಟಿ ಬಗ್ಗೆ ಮಾತಾಡಬೇಕು ಅಂದ್ರೆ ಇದ್ರಲ್ಲಿ ನಮಗೆ 11mm ಡ್ರೈವರ್ ಕೊಟ್ಟಿರೋದ್ರಿಂದ ಆಡಿಯೋ ಕ್ವಾಲಿಟಿ ಎಲ್ಲ ತುಂಬಾನೇ ಚೆನ್ನಾಗಿದೆ. ಬಟ್ ಸೀರಿಯಸ್ಲಿ ನಾನಂತೂ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಈ ಬಜೆಟ್ ಅಲ್ಲಿ ಇಷ್ಟು
ಚೆನ್ನಾಗಿರೋ ಆಡಿಯೋ ಕ್ವಾಲಿಟಿನ ಅವ್ರು ಕೊಡ್ತಾರೆ ಅಂತ ಎಲ್ಲೂ ಕಾಂಪ್ರಮೈಸ್ ಆಗಿಲ್ಲ. ನಮಗೆ ಟ್ರೆಬಲ್ ಚೆನ್ನಾಗಿದೆ, ವೋಕಲ್ ಕ್ಲಾರಿಟಿ ಚೆನ್ನಾಗಿದೆ, ಆಡಿಯೋ ಸೀರಿಯಸ್ಲಿ ತುಂಬಾನೇ ಚೆನ್ನಾಗಿ ಕೇಳಿಸ್ತಾ ಇದೆ. ಇನ್ನೊಂದು ಶಾಕಿಂಗ್ ಏನ್ ಗೊತ್ತಾ, ಈ ಪ್ರೈಸ್ ರೇಂಜ್ಗೆ ಅವರು ಬೇಸ್ ಕೂಡ ಅಷ್ಟೇ ತುಂಬಾನೇ ಚೆನ್ನಾಗಿ ಕೊಟ್ಟಿದ್ದಾರೆ. ನೀವೇನಾದ್ರೂ ಬೇಸ್ ಲವರ್ಸ್ ಆಗಿದ್ರೆ ಡೆಫಿನೆಟ್ಲಿ ಪರ್ಚೇಸ್ ಮಾಡಿ, ತುಂಬಾನೇ ಇಷ್ಟಪಡ್ತೀರಾ. ಸೀರಿಯಸ್ಲಿ ಬೇಸ್ ಅಂತೂ ಸಖತ್ತು ಪಂಚಿಯಾಗಿದೆ. ಇನ್ನು TWS ಅಲ್ಲಿ ನಮಗೆ 2 ಮೋಡ್ಸ್ ಇದೆ, ಗೇಮಿಂಗ್ ಮೋಡ್ ಅಂಡ್ ನಾರ್ಮಲ್ ಮೋಡ್. ನಾವು ಗೇಮಿಂಗ್ ಮೋಡ್ ಗೆ ಎಂಟರ್ ಆಗಬೇಕು ಅಂದ್ರೆ ಲೆಫ್ಟ್ ಇಯರ್ಬಡ್ ಮೇಲೆ ನಾವು ಲಾಂಗ್ ಪ್ರೆಸ್ ಮಾಡಿಟ್ಕೊಂಡ್ರೆ ಸಾಕು, ನಮ್ಗೆ V5 ಅಂತ ಒಂದು ವಾಯ್ಸ್ ಕೇಳಿಸುತ್ತೆ. ಅದರ್ಥ ನಾವು ಗೇಮಿಂಗ್ ಮೋಡ್ ಅಲ್ಲಿ ಇದೀವಿ ಅಂತ. ಇದ್ರಲ್ಲಿ ಬಂದು ನಮಗೆ ಲೋ ಲೇಟೆನ್ಸಿ ಬಂದು ಅಪ್ ಟು 50 ms ಇರೋದ್ರಿಂದ ಗೇಮಿಂಗ್ ಎಕ್ಸ್ಪೀರಿಯನ್ಸ್ ಎಲ್ಲ ಇನ್ನೂ ಎನ್ಹಾನ್ಸ್ ಆಗುತ್ತೆ. ಅಂಡ್ ಈ ಗೇಮಿಂಗ್ ಮೋಡ್ ಇಂದ ನಾವು ಆಚೆ ಬರಬೇಕು ಅಂದ್ರೆ ಲೆಫ್ಟ್ ಇಯರ್ಬಡ್ ಮೇಲೆ ಲಾಂಗ್ ಪ್ರೆಸ್ ಮಾಡಿಟ್ಕೊಂಡ್ರೆ ಸಾಕು, ನಮ್ಗೆ ಗೇಮ್ ಓವರ್ ಅಂತ ಒಂದು ವಾಯ್ಸ್ ಕೇಳಿಸುತ್ತೆ. ಅದರ್ಥ ನಾವು ನಾರ್ಮಲ್ ಮೋಡ್ ಅಲ್ಲಿ ಇದೀವಿ ಅಂತ. ಇನ್ನ ಈ TWS ಅಲ್ಲಿ ಟಚ್ ಕಂಟ್ರೋಲ್ಸ್ ಎಲ್ಲ ತುಂಬಾನೇ ಎಫಿಷಿಯಂಟ್ ಅಂಡ್ ಸ್ಮೂತ್ ಆಗಿದೆ. ನನಗಂತೂ ಯಾವುದೇ ಒಂದು ಇಶ್ಯೂ ಅನ್ಸಿಲ್ಲ. ಫ್ರೆಂಡ್ಸ್, ಈ ವಿಡಿಯೋನ ಆಡಿಯೋ ಬಂದು ನಾಯ್ಸ್ ಬಡ್ಸ್ VS102 Neo ಮೈಕಲ್ ರೆಕಾರ್ಡ್ ಆಗ್ತಾ ಇರೋದು. ಆಡಿಯೋ ಕ್ವಾಲಿಟಿ ಎಲ್ಲ ಹೇಗೆ ಅನ್ಸ್ತು ಅಂತ ಕಮೆಂಟ್ ಮಾಡಿ. ಅಂಡ್ ನೀವು ಇನ್ನು ಕನ್ನಡ ಅನ್ಬಾಕ್ಸ್ ಯೂಟ್ಯೂಬ್ ಚಾನಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಇದೇ ತರ ಸಪೋರ್ಟ್ ಮಾಡಿ. ಇನ್ನು ಓವರಾಲ್ ಆಗಿ ನಾಯ್ಸ್ ಬಡ್ಸ್ VS102 Neo ನ ಪರ್ಚೇಸ್ ಮಾಡ್ಬೇಕಾ ಮಾಡಬಾರ್ದಾ ಅಂತ ಕೇಳಿದ್ರೆ ಡೆಫಿನೆಟ್ಲಿ ಕಣ್ ಮುಚ್ಕೊಂಡು ಪರ್ಚೇಸ್ ಮಾಡಿ, ರಿಯಲಿ ವರ್ತ್ ಫಾರ್ ಮನಿ ಅಂತಾನೆ ಹೇಳ್ಬೋದು. ಅಂಡರ್ 1000 rupees ಅಲ್ಲಿ ನಾಯ್ಸ್ ಅವರು 15th August ಫ್ಲಿಪ್ಕಾರ್ಟ್ ಅಂಡ್ ನಾಯ್ಸ್ ಅಫಿಷಿಯಲ್ ವೆಬ್ಸೈಟ್ ಅಲ್ಲಿ ಲಾಂಚ್ ಮಾಡ್ತಿದ್ದಾರೆ. ಕ್ರೇಜಿ ಆಗಿದೆ, ಆಡಿಯೋ ಕ್ವಾಲಿಟಿ ಚೆನ್ನಾಗಿದೆ, ಬೇಸ್ ಚೆನ್ನಾಗಿದೆ, ಬಿಲ್ಡ್ ಕ್ವಾಲಿಟಿ ಚೆನ್ನಾಗಿದೆ. ಕಣ್ ಮುಚ್ಕೊಂಡು ಪರ್ಚೇಸ್ ಮಾಡಿ, ಎಸ್ಪೆಷಲಿ ನೀವೇನಾದ್ರೂ ಬೇಸ್ ಲವರ್ಸ್ ಆಗಿದ್ರೆ. ಐ ಹೋಪ್ ನಿಮ್ಗೆ ಅನ್ಬಾಕ್ಸಿಂಗ್ ವಿಡಿಯೋ ಇಷ್ಟ ಆಯ್ತು ಅನ್ಸುತ್ತೆ. ಇದೇ ತರ ಅನ್ಬಾಕ್ಸಿಂಗ್ ವಿಡಿಯೋನ ನಾನು ಮಾಡಬೇಕು ಅಂದ್ರೆ ನೀವೇನ್ ಮಾಡಬೇಕು, ಕನ್ನಡ ಅನ್ಬಾಕ್ಸ್ ಯೂಟ್ಯೂಬ್ ಚಾನಲ್ಗೆ ಇದೇ ತರ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಕೆಳಗೆ ಕಾಣ್ತಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಸೊ ದಟ್ ರೆಗ್ಯುಲರ್ ಅಪ್ಡೇಟ್ಸ್ ಎಲ್ಲ ಬರುತ್ತೆ. ಹಾಗೆ ನಮ್ಮ ಚಾನಲ್ದು ಫೇಸ್ಬುಕ್ ಅಂಡ್ ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಇದೆ, ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಹಾಕಿರ್ತೀನಿ. ಪ್ಲೀಸ್ ಫಾಲೋ ಆಗಿ. ಸ್ಟೇ ಟ್ಯೂನ್ ಫಾರ್ ಮೈ ನೆಕ್ಸ್ಟ್ ವಿಡಿಯೋ. ಬೈ ಬೈ, ಟೇಕ್ ಕೇರ್.